ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 372ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ಶಬರಿ ಆಶ್ರಮಕ್ಕೆ ಬರ್ತಾರೆ, ಶಬರಿ ಅವರನ್ನು ಸ್ವಾಗತ ಮಾಡ್ತಾಳೆ ಮತ್ತು ಸೇವೆಯನ್ನು ಮಾಡ್ತಾಳೆ. ಅದನ್ನು ಮೆಚ್ಚಿ ರಾಮ ಅವರ ತಪಸ್ಸಿನ ಬಗ್ಗೆ ಸಂತೋಷದ ಮಾತುಗಳನ್ನು ವ್ಯಕ್ತಪಡಿಸ್ತಾನೆ. ಅದೇ ಜೊತೆಗೆ ಅವಳು ಹೇಳ್ತಾಳೆ, ನನ್ನ ಗುರುಗಳು ನೀವು ಇಲ್ಲಿ ಬರ್ತೀರಂತ ಹೇಳಿದರು ಮಾತಂಗ ಮುನಿಗಳು, ಮತ್ತು ನಿಮ್ಮನ್ನು ದರ್ಶನ ತಗೊಂಡ ನಂತರ ನಿಮ್ಮ ಪಾದ ಸ್ಪರ್ಶ ಮಾಡಿದ ನಂತರ ಇವತ್ತು ನನ್ನ ಗುರು ಸೇವೆ ಪೂರ್ಣಗೊಂಡಿತು ಅಂತ ತನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾಳೆ. ಮುಂದೆ ರಾಮ ಆ ಶಬರಿ ಆಶ್ರಮ ಅಂದರೆ ಮಾತಂಗ ಮುನಿ ವನದ ಪರಿಚಯ ಮಾಡಿಕೊಡುವಂತ ಕೇಳಿದಾಗ ಅವಳು ಅವರನ್ನು ಕರ್ಕೊಂಡು ಪರಿಚಯ ಮಾಡ್ತಾ ಹೇಳ್ತಾಳೆ, ನಿನಗಾಗಿ ಹಣ್ಣು ಹಂಪಲುಗಳನ್ನು ತಂದಿಟ್ಟೆ, ನಾನು ಭಾಳ ದಿವಸದಿಂದ ಕಾಯ್ತಾ ಇದ್ದೆ, ನಡಿ ನಿನಗೆಲ್ಲ ನಾನು ಇದನ್ನು ತೋರಿಸ್ತೇನೆ ಅಂಥೇಳಿ ಅಲ್ಲಿ ಶಬರಿ ಏನು ಮಾಡ್ತಾಳೆ ಅಂದ್ರೆ ರಾಮ ಲಕ್ಷ್ಮಣನ ಕರ್ಕೊಂಡು ಮಾತಂಗ ವನದ ಪರಿಚಯವನ್ನು ಮಾಡ್ತಿರ್ತಾಳೆ. ಆ ಮಾಡೋ ಕಾಲಕ್ಕನ ಈ ರೀತಿಯಾಗಿ ಅದನ್ನು ವರ್ಣನೆಯನ್ನು ಮಾಡ್ತಾಳೆ. ಉಪವಾಸ ಶ್ರಮಗಳಿಂದಾಗಿ ಸಮುದ್ರ ಸ್ನಾನ ಅಸಾಧ್ಯವಿತ್ತು ಮುನಿಗಳಿಗೆ. ಸ್ನಾನಕ್ಕಾಗಿ ಮುನಿಗಳಿಗೆ ಸಪ್ತ ಸಮುದ್ರಗಳೇ ಸರೋವರ ನಿರ್ಮಿಸಿ ಇಲ್ಲಿ ನೋಡಿ, ಅಲ್ಲೇನದು ಋಷಿಮುನಿಗಳ ತಾಣ ಇದೆಯಲ್ಲ, ಅವರಿಗೆ 7 ಸಮುದ್ರಗಳ ನೀರಿನಲ್ಲಿ ಮೆಂದಬೇಕಾಗಿತ್ತು, ಜಳಕ ಮಾಡೋದು ಅವಶ್ಯಕತೆ ಇತ್ತು. ಅದು ಮತ್ತು 7 ಸಮುದ್ರ ದೂರದ ಋಷಿಮುನಿಗಳಿಗೆ ಅಷ್ಟು ಬೇಗ ಹೋಗಿ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಾತಂಗ ಮುನಿಗಳು ಏನು ಮಾಡಿದಾರೆ, ತಮ್ಮ ತಪಸ್ಸಿನ ಬಲದಿಂದ ಆ 7 ಸಮುದ್ರದ ನೀರುಗಳನ್ನು ಅಲ್ಲಿ ಸರೋವರ ರೂಪದಲ್ಲಿ, ಒಂದೊಂದು ಸರೋವರ ರೂಪದಲ್ಲಿ ಇವತ್ತು ನೀವು ಬಹುಶಃ ಅಲ್ಲಿ ಆಂಜನೇಯಂದ್ರೆ ಬೆಟ್ಟ ಅಂತ ಇದೆ, ಭಾಳ ಜನ ಹೋಗ್ತಾರಲ್ಲಿ, ಹನುಮಂತ ಹುಟ್ಟಿದ ಸ್ಥಾನವಿದು ಅಂತೇಳಿ. ಆ ಬೆಟ್ಟದ ತುದಿವೇ ನಿಂತು ನೀವು 4 ದಿಕ್ಕು ಕಡೆ ನೋಡಿದಾಗ ನಿಮಗೆ ಅರ್ಥ ಆಗ್ತಿದೆ, ಅಲ್ಲಿ ದೊಡ್ಡ ದೊಡ್ಡ ಸರೋವರ. ಈಗೇನು ಪಂಪಾ ಸರೋವರ ಅದು ಸ್ವಲ್ಪ ಜಾಗ ಅಟ್ಟ ಉಳಿದಿದೆ. ದೊಡ್ಡ ದೊಡ್ಡ ಸರೋವರಗಳು ಸುತ್ತಮುತ್ತ ಇದ್ದವು, ನದಿ ಸುತ್ತಮುತ್ತ ಎಲ್ಲ. ಒಂದು ಕಡೆಗೆ ನದಿ ಬರ್ತದೆ, ಈ ಕಡೆಗೆ ಎಲ್ಲ ಸುತ್ತಮುತ್ತ ಇದಿತ್ತು, ಸರೋವರಗಳಿದ್ದು. 7 ಸರೋವರಗಳು ಇದ್ದದ್ದು ನಿಮಗೆ ಭಾಸ ಆಗ್ತದೆ. ಇವತ್ತು ಎಲ್ಲ ಏನಾಗಿದೆ, ಎಲ್ಲ ಎನ್ಕ್ರೋಚ್ ಮಾಡ್ಕೊಂಡಾರೆ, ಭತ್ತದ ಗದ್ದೆಗಳನ್ನು ಮಾಡಿ ಮನುಷ್ಯ ಯಾವುದನ್ನು ಬಿಟ್ಟಿಲ್ಲ. ಇವತ್ತು ಆ ಸರೋವರಗಳಿಗೆ ಪಂಪಾ ಸರೋವರವನ್ನು ಬಿಟ್ಟು ಉಳ್ಕಿಯ ಸರೋವರಗಳು ನಿಮ್ಗೆ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ನೀವು ಆ ಬೆಟ್ಟದ ತುದಿ ಮೇಲೆ ಹತ್ತಿ ನಿಂತು ನೋಡಿದಾಗ ಆ ಸರೋವರಗಳ ಸ್ಥಳ ಇದ್ದಿದ್ದು ನಿಮಗೆ ಸ್ಪಷ್ಟ ಆಗ್ತದೆ. ಅಂದರೆ ಕಂಪೀಲಿ ಅಂದ್ರೇನು, ಜೌಗ ಪ್ರದೇಶ, ಜೌಳು ಪ್ರದೇಶ. ಗಂಗಾವತಿನೂ ಕೂಡ ಗಂಗಾವತಿ ಅಂದರೆ ಅದು ವರ್ತಿ, ಅದು ನೀರು, ಗಂಗೆ ನೀರಿನ ವರ್ತಿ ಅಂತ ಹೇಳ್ತಾರೆ ಮೂಲದಲ್ಲಿ. ಅದು ಅದರಿಂದ ಗಂಗಾವತಿ ಆಗಿದೆ ಅದು. ಅದಕ್ಕೆ ಆದಿ ನೀರು ಇದೆಯಲ್ಲ, ಸಂಪೂರ್ಣ ಜೌಳು ಪ್ರದೇಶ ಇದೆ, ನೀರಿನ ಸಲೆಗಳು ಭಾಳದಾವ. ಅಲ್ಲ, ಇಲ್ಲಿ ಏನು ಹೇಳ್ತಾರೆ ಅಂದರೆ ಆ ಋಷಿಮುನಿಗಳ ಅಗತ್ಯ ಪೂರೈಸುವುದಕ್ಕಾಗಿ ಮಾತಂಗ ಮುನಿಗಳು ತಮ್ಮ ತಪಸ್ಸಿನ ಬಲದಿಂದ 7 ಸಮುದ್ರಗಳ ನೀರನ್ನು ಇಲ್ಲಿ ಏನು ಮಾಡಿದರು, ಸರೋವರ ರೂಪದಲ್ಲಿ ಅವುಗಳನ್ನು ಬರುವಂತೆ ಮಾಡಿದರು. ತಪಸ್ಸಿನ ಬಲದಿಂದಾಗಿ ಇಲ್ಲಿ 7 ಸರೋವರಗಳು, 7 ಸಮುದ್ರಗಳಿವೆ. ಈ 7 ಸಮುದ್ರದ ನೀರುಗಳಲ್ಲಿ ಇಲ್ಲಿ ಋಷಿಮುನಿಗಳು ಏನು ಮಾಡ್ತಾರೆ, ಸ್ನಾನ ಮಾಡಿಕೊಂಡು ತಮ್ಮ ಯಜ್ಞಗಳನ್ನು ಮಾಡ್ತಾರಂತ ಹೇಳ್ತಾರೆ. ಮುಂದುವರಿದು, ಓ ರಾಘವ, ಪವಿತ್ರ ಸ್ನಾನ ಮಾಡಿ ನಾರಿನ ಬಟ್ಟೆ ಒಣಗಲು ಗಿಡಗಳ ಮೇಲೆ ಹಾಕುತ್ತಿದ್ದರು, ಅವು ಇನ್ನೂ ಇವೆ. ಅಲ್ಲಿ ಋಷಿಮುನಿಗಳೇನು ಮಾಡ್ತಾರೆ, ಆ ಪವಿತ್ರ 7 ಸರೋವರಗಳಲ್ಲಿ ಸ್ನಾನ ಮಾಡಿ ಆ ನೀರನ್ನು ತಗೊಂಡು ಪೂಜೆಗೆ ಬರ್ತಿದ್ರು ಅವರು. ಆ ವೇಳೆದಾಗ ಸ್ನಾನ ಮಾಡಿದ ಬಟ್ಟೆ ಬಿಚ್ಚಿ ಮಡಿ ಬಟ್ಟೆ ಬೇರೆಯಿಂದ ನಾರ ಉಡುಪು, ಅದು ಮತ್ತೇನಿಲ್ಲ, ಒಂದು ನಾರಿನ ಉಡುಪು ತೆಗೆದು ಮತ್ತೊಂದು ನಾರಿನ ಉಡುಪು ಹಾಕೋದು. ಆ ತೊಯ್ದ ನಾರಿನ ಉಡುಪು ಇತ್ತಲ್ಲ, ಜಳಕ ಮಾಡೋ ಕಾಲಕ್ಕೆ ನಾಡು ಉಡುಪದಾಗ ಜಳಕ ಮಾಡ್ತಿದ್ರು ಅವರು. ಆ ತೊಯ್ದ ಬಟ್ಟೆಗಳನ್ನು ಒಣ ಹಾಕ್ತಿದ್ರು ಅವರು, ಗಿಡಗಳ ಮೇಲೆ ಅಲ್ಲೆಲ್ಲ ಇದ್ದಂಥ ಕಂಟಿಗಳ ಮೇಲೆ ಹಾಕ್ತಿದ್ರು. ಅವ್ರೇನು ಆವಾಗ ತೊಯ್ದ ಬಟ್ಟೆಗಳನ್ನು ಹಾಕಿದ್ರು, ಇವರು ಗುಳುಗಳನ್ನು ಹಿಡ್ಕೊಂಡು, ಯಾರು ಮಾತಂಗ ಮುನಿಗಳೇನು ತಮ್ಮ ಬಟ್ಟೆಗಳನ್ನು ಒಣ ಹಾಕಿದ್ರು, ಆ ಬಟ್ಟೆಗಳು ಇನ್ನೂ ಅಲ್ಲಿ ಇದ್ದವು. ಅದನ್ನು ತೋರಿಸ್ಕೊಡ್ತಾಳೆ. ಪೂಜೆಗಾಗಿ ತಯಾರಿಸಿದ ನೀಲಕಮಲ ಹಾರಗಳಿವು, ಇನ್ನೂ ಕಳೆದುಕೊಂಡಿಲ್ಲ ತಮ್ಮ ತಾಜಾತನವು. ಪೂಜೆಗಾಗಿ ಅವರು ನೀಲಕಮಲನ್ನು ಹಾರ ಮಾಡ್ತಿದ್ರು. ಬಹುತೇಕ ಇಲ್ಲಿ ನಮ್ಮ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಗೆ ನೀಲಕಮಲದ ಹಾರಗಳನ್ನು ಹಾಕೋದು ನಾವು ಸಾಮಾನ್ಯವಾಗಿ ಅಲ್ಲಿ ದೇವ್ರ ಗುಡಿಗೆ ಹೋದಾಗ ಅಲ್ಲಿ ಜನ ಮಾರ್ತಿದ್ರು, ಹಾರಗಳನ್ನು ನೋಡ್ತೇವೆ. ಬಹುತೇಕ ಅದು ತಿರುಪತಿಯಲ್ಲಿನೂ ಇದೆ. ಸೊ ನೀಲಕಮಲದ ಹಾರಗಳನ್ನು
ಮಾಡಿದರು. ಆ ಹಾರಗಳು ಏನಿದಲ್ಲ ಇನ್ನೂ ತಾಜಾ ಇವೆ. ಆ ಹಾರಗಳಲ್ಲಿದ್ದಂಥ ಹೂಗಳು ಬಾಡಿ ಹೋಗಿಲ್ಲ. ಯಾಕೆ ಬಾಡಿ ಹೋಗಿಲ್ಲಪ್ಪ ಅಂದ್ರೆ ಆ ಪವಿತ್ರ ಕೈಗಳ ಸ್ಪರ್ಶದಿಂದಾಗಿ, ಪವಿತ್ರ ಕಾರ್ಯದಿಂದಾಗಿ, ಅವುಗಳ ಒಂದು ಸ್ಪರ್ಶದಿಂದಾಗಿ ಅವು ಇನ್ನೂ ತಾಜಾವಾಗಿ ಉಳಿದಿವೆ ಅಂತ ತೋರಿಸ್ತಾರೆ. ಎಲ್ಲೂ ನೋಡದನ್ನು ನೋಡಿ ಕೇಳದನ್ನು ಕೇಳಿ ಮಾತಂಗವನದಲ್ಲಿ ಸೇರಲು ಎನ್ನ ಗುರುವಿನ ಪಾದ ಅಪ್ಪಣಿಸು ದೇಹ ತ್ಯಜಿಸಲು ರಾಮ. ಎಲ್ಲಿ ಇಷ್ಟೇ ನೀವು ಅಯೋಧ್ಯದಿಂದ ಇಲ್ಲಿ ತನಕ ಬಂದಿರಲ್ಲ, ಏನು ನಿಮ್ಮನ್ನು ಅಲ್ಲಿ ನೋಡಿಲ್ಲ ಅದು ಇಲ್ಲಿ ನೋಡೋಕೆ ಸಿಗ್ತದೆ, ಅಲ್ಲಿ ಏನು ನೀವು ಕೇಳಿಲ್ಲ ಅದೆಲ್ಲ ಇಲ್ಲಿ ಕೇಳೋಕೆ ಸಿಗ್ತದೆ. ಅಂದರೆ ಜಗತ್ತಿನ ಎಲ್ಲ ಜ್ಞಾನ ಸೌಂದರ್ಯ ಏನೈತೆಲ್ಲ ಎಲ್ಲನೂ ಈ ಕಿಷ್ಕಿಂಧದಲ್ಲಿದೆ, ಪಂಪಾ ಸರೋವರ ಸುತ್ತಮುತ್ತ ಇದೆ. ಅದಕ್ಕೆ ನೋಡು ಇದು ಹೇಳ್ತಾ ಏನು ಹೇಳ್ತಾಳೆ ಅಂದ್ರೆ, ನನಗೆ ನನ್ನ ಗುರುವಿನ ಪಾದ ಸೇರುವ ಸಮಯ ಬಂದಿದೆ, ಅದಕ್ಕೆ ನಾನು ನನ್ನ ದೇಹವನ್ನು ತ್ಯಜಿಸ್ತೇನೆ, ಅದಕ್ಕೆ ನೀವು ನಮಗೆ ಅಪ್ಪಣೆ ಕೊಡಿ ಅಂತ ರಾಮನನ್ನು ಶಬರಿ ಕೇಳ್ತಾಳೆ. ನಿಬ್ಬೆರಗಾದರೂ ರಾಮ ಲಕ್ಷ್ಮಣ ಶಬರಿಯ ಮಾತು ಕೇಳಿ ಹೇಳ್ತಾ ಇಷ್ಟು ದೇಹ ತ್ಯಾಗ ಮಾಡೋಕೆ ನಿಂತಾಕೆ, ನನ್ನ ಗುರುವಿನ ಪಾದ ಸೇರ್ತೇನೆ, ನಾ ಈ ದೇಹ ತ್ಯಾಗ ಮಾಡ್ತೇನೆ ಅಂದ ತಕ್ಷಣ ಅವರು ನಿಬ್ಬೆರಗಾಗಿಬಿಡ್ತಾರೆ. ಏನಪ್ಪ ಇದು ಹವಾರಿ ಬಿಡ್ತಾರೆ ಅವರು, ಏನು ಈ ಮಾತೆ ಇಷ್ಟೆಲ್ಲ ಹೇಳ್ತಾ ಒಮ್ಮೆಲೆ ನನ್ನ ಗುರುವಿನ ಪಾದ ಸೇರ್ತೇನೆ, ದೇಹ ತ್ಯಾಗ ಮಾಡ್ತೇನೆ ಅಂತ ಹೇಳಿಬಿಟ್ಟಲ್ಲ ಇವರು ಅಂತೇಳಿ. ಇದು ಆಶ್ಚರ್ಯಚಕಿತನೆಂದ ರಾಮ. ಇದನ್ನು ಕೇಳ್ತಾನೆ, ಏನು ಇದು ಆಶ್ಚರ್ಯ ಅಂತ ಹೇಳಿ ರಾಮ ಶಬ್ದಗಳನ್ನು ಉಚ್ಚರಿಸ್ತಾನೆ. ಗುರು ಭಕ್ತಳಾದ ಶಬರಿಗೆ ರಾಮ ನುಡಿದ. ಅವಳ ಮಾತನ್ನು ಕೇಳಿ ಆಶ್ಚರ್ಯಚಕಿತನಾದ ರಾಮ ಶಬರಿಗೆ ಹೇಳ್ತಾನೆ, ಗುರು ಭಕ್ತಳಾದ ಶಬರಿಗೆ ಹೇಳ್ತಾನೆ, ಓ ಸನ್ಯಾಸಿನಿ ಮಾತೆ, ಓ ಸನ್ಯಾಸಿನಿ ಮಾತೆ, ಧನ್ಯರಾದೇವು ಪಡೆದು ನಿನ್ನ ಆತಿಥ್ಯ. ನಿನ್ನ ಈ ಒಂದು ಆತಿಥ್ಯ ಪಡೆದು ನಿನ್ನ ದರ್ಶನ ಪಡೆದು ನಿನ್ನ ಆತಿಥ್ಯ ಪಡೆದು ನಾವು ಧನ್ಯರಾದೆವು. ಪಾದ ಸೇರಿ ಗುರುವಿನ ಭವಬಂಧನದಿಂದ ಮುಕ್ತಳಾಗು. ಆಯ್ತು, ನೀ ಇಚ್ಛಾ ಗುರುಪಾದ ಸೇರಬೇಕಂತ ಇದೆ, ನೀ ಸೇರು ಮತ್ತು ಈ ಭವಬಂಧನದಿಂದ ಮುಕ್ತಳಾಗು ಅಂತ ರಾಮ ಅವಳಿಗೆ ಹೇಳ್ತಾನೆ. ಜಟಾಧಾರಿ ಜಿಂಕೆ ಚರ್ಮ ನಾರಿನ ಉಡುಪಿನ ಶಬರಿ ನುಡಾಕಿ ಜಟಾಧಾರಿ ಇದ್ದರು ಮತ್ತು ಅವಳು ಕೂಡ ಜಿಂಕೆ ಚರ್ಮವನ್ನು ನಾರಿನ ಉಡುಪನ್ನು ಧರಿಸಿದಳು. ಯಜ್ಞಕುಂಡಕ್ಕೆ ಹಾರಿ ದೇಹ ತ್ಯಜಿಸಿದಳು. ಅಲ್ಲೇನು ಯಜ್ಞಕುಂಡಿತ್ತಲ್ಲ, ಗುರು ನಡೆಸ್ಕೊಂಡು ಹೋಗ್ತಿದ್ದಂಥ ದೊಡ್ಡ ಯಜ್ಞಕುಂಡಿತ್ತಲ್ಲ, ಆ ಯಜ್ಞಕುಂಡದಲ್ಲಿ ಇನ್ನೂ ಅಗ್ನಿ ಉರಿತಾ ಇತ್ತು. ಆ ಯಜ್ಞಕುಂಡಕ್ಕೆ ಅವಳು ಹಾರ್ತಾಳೆ. ಯಜ್ಞಕುಂಡಕ್ಕೆ ಹಾರಿ ದೇಹ ತ್ಯಜಿಸಿದಳು. ಶುಭ್ರ ಹೊಗೆ ಕುಂಡಲದಿಂದ ಆಕಾಶ ಮುಟ್ಟಿತ್ತು. ಅವಳ ಅದರಲ್ಲಿ ಹಾರದ ಗುಡ್ದನ ಜಿಗಿ ಗುಡ್ದನ ಶರೀರ ಸುಡಾಕಿ ಹಿಡಿತಿದೆ. ಶುಭ್ರವಾದಂಥ ಹೊಗೆ, ಬಿಳಿ ಹೊಗೆ, ಅಚ್ಚ ಬಿಳಿ ಹೊಗೆ ಆಕಾಶದಟ್ಟ ಮೇಘ ಹೋಗಕ್ಕೆ ಹಿಡಿತದೆ. ಶುಭ್ರ ಹೊಗೆ ಕುಂಡಲದಿಂದ ಆಕಾಶ ಮುಟ್ಟಿತು. ದೇವತೆಯಂತೆ ಪರಲೋಕ ಸೇರಿದಳು. ಗುರುವಿನ ಪಾದ ಸೇರಲು ಪರಿಪೂರ್ಣ ಶ್ರೇಷ್ಠ ಸನ್ಯಾಸಿನಿ ಶಬರಿ. ಅದು ಹೊಗೆಯ ರೂಪದಲ್ಲಿ ಅವಳು ಮುಂದೆ ಆಕಾಶ ಮತ್ತು ಭೂಮಿ ಒಂದಂಗೆ ಆಗ್ತಿದೆ. ಅದರ ಮೂಲಕ ಅವಳು ಏನು ಮಾಡ್ತಾಳೆ, ತನ್ನ ಗುರುವಿನ ಪಾದವನ್ನು ಸೇರ್ತಾಳೆ ಮತ್ತು ಮುಕ್ತಳಾಗ್ತಾಳೆ ಅನ್ನುವಂಥದ್ದನ್ನು ಇಲ್ಲಿ ವಾಲ್ಮೀಕಿ ಹೇಳ್ತಾರೆ. ಮುಂದುವರೆದು, ಆತ್ಮಾಹುತಿಯಿಂದ ಸ್ವರ್ಗ ಸೇರಿದ ಮಾತಂಗ ಮುನಿ ಶಿಷ್ಯ ಶಬರಿ ತೇಜ ನೋಡಿ ಚಿಂತಾಕ್ರಾಂತರಾದರು ರಾಮ ಲಕ್ಷ್ಮಣ. ಅವಳದು ಮುಖ, ಅವಳದು ಒಂದು ತಪಸ್ಸಿನ, ಅವಳು ಮಾಡುವಂಥ ಇದನ್ನೇ ಯಜ್ಞಕ್ಕೆ ಹಾರಿ ದೇಹ ತ್ಯಾಗ ಮಾಡಿದ್ದೆಲ್ಲ ನೋಡಿ ಇಬ್ಬರು ಅಣ್ಣ ತಮ್ಮ ಚಿಂತಾಕ್ರಾಂತರಾಗ್ತಾರೆ. ರಾಮನ ಕಾಳಜಿ ಮಾಡಿದ ಧರ್ಮಾತ್ಮ ಮಹಾತ್ಮಳು ಯಾರು ಪ್ರಶ್ನಿಸುತ್ತಾ ರಾಮ ನುಡಿದ ಲಕ್ಷ್ಮಣಿಗೆ. ರಾಮನ ಕಾಳಜಿ ಮಾಡಿದ ಈ ಧರ್ಮಾತ್ಮ ಮಹಾತ್ಮಳು ಯಾರು? ಇಷ್ಟೆಲ್ಲ ನನ್ನ ಕಾಳಜಿ ಮಾಡಿ ಈ ಏನು ದೇಹವನ್ನು ತ್ಯಾಗ ಮಾಡಿಕೊಳ್ಳು ಇವರು ಯಾರು ಪ್ರಶ್ನಿಸುತ್ತಾ ರಾಮ ನುಡಿದ ಲಕ್ಷ್ಮಣನಿಗೆ. ತಾನೇ ಸ್ವಯಂ ಪ್ರಶ್ನೆ ಮಾಡಿದ ಲಕ್ಷ್ಮಣನಿಗೆ ಹೇಳ್ತಾನೆ, ಓ ಲಕ್ಷ್ಮಣ, ನೋಡಿರುವೆ ಬಹಳಷ್ಟು ಸನ್ಯಾಸಿ, ಹುಲಿ ಜಿಂಕೆ ಹಾವು ಪಕ್ಷಿ ಒಂದೆಡೆ ಇದ್ದ ಸನ್ಯಾಸಿ ಆಶ್ರಮಗಳು. ನಾನು ಇಲ್ಲಿ ತನಕ ಬಹಳಷ್ಟು ಸನ್ಯಾಸಿಗಳನ್ನು ಕಂಡೆನೆ, ಸನ್ಯಾಸಿ ಆಶ್ರಮಗಳನ್ನು ನೋಡೇನೆ. ಓ ಲಕ್ಷ್ಮಣ, ಪವಿತ್ರರಾದೆವು. ಸಪ್ತ ಸಮುದ್ರಗಳ ನೀರಿನ ಈ ಸರೋವರದಲ್ಲಿ ಮಾಡಿ ಸ್ನಾನ, ಎಷ್ಟು ಪವಿತ್ರ ಜಲ. ಎರಡನೇ ಕಡೆ ನೋಡಿದ್ದೇ ಬೇರೆ, ಇದೇ ಬೇರೆ. ಈ ಸಪ್ತ ಸಮುದ್ರದ ಜಲದಿಂದ ತಯಾರಾದಂಥ ಈ ಸರೋವರಗಳೇನಿವೆ, ಈ ಸರೋವರದಲ್ಲಿ ನಾವು ಸ್ನಾನ ಮಾಡಿ ನಾವು ಕೂಡ ಪವಿತ್ರವಾದವು. ಈ ಸಪ್ತ ಸರೋವರದ ಜಲ ಏನಿದೆ, ನೀರೇನಿದೆ, ಅದೆಷ್ಟು
ಪವಿತ್ರ ಇದೆ ಅಂತ ಹೇಳಿ ಅವನ ಉದ್ಧಾರ ಮಾಡ್ತಾನೆ. ಹಗುರಾಯಿತು ನನ್ನ ಮನ ಜಲಸ್ಪರ್ಶದಿಂದ, ಆ ಸರೋವರದ ಜಲಸ್ಪರ್ಶ ಮಾಡುವುದರಿಂದ ನನ್ನ ಮನಸ್ಸು ಎಷ್ಟೋ ಹಗುರಾಯಿತು. ಜನ್ಮ ಕೊಡುತ್ತಿದ್ದೆ ಮನಸ್ಸುಗಳು ಆಶೆಗಳಿಗೆ ಲಕ್ಷ್ಮಣ. ಮತ್ತಿಲ್ಲಿ ತನ್ನ ಪ್ರಲಾಪವನ್ನು ಶುರು ಮಾಡ್ತಾನೆ. ಮನಸ್ಸು ಹಗುರಾಯಿತು, ಬಟ್ ಆ ಮನಸ್ಸಿನಾಗ ಏನಾಗ್ತಾ ಇದೆ ಅಂದರೆ ಹಲವಾರು ಆಶೆಗಳು ಹುಟ್ಟುಕೊಳ್ತಾ ಇದ್ದೇವೆ ಅಂತೇಳಿ ತಮ್ಮನಿಗೆ ಹೇಳ್ತಾನೆ. ಎದುರಿಗಿದೆ ನೋಡು ಪಂಪಾ ಸರೋವರ, ಋಷಮುಖ ಪರ್ವತ, 4 ವಾನರರೊಂದಿಗೆ ಸುಗ್ರೀವನಿರುವನು ಶಿಖರದ ಮೇಲೆ. ಅದು ಎದುರಿಗೆ ನೋಡು ಋಷ್ಯಮುಖ ಪರ್ವತ ಇದೆ. ಆ ಋಷ್ಯಮುಖ ಪರ್ವತದ ಮೇಲುಗಡೆಗೆ 4 ವಾನರರು ಕೂತಾರೆ. ಅದರಲ್ಲಿ ಅವರೇನಂದ್ರೆ ಸುಗ್ರೀವನು ಇದ್ದಾನೆ. ಸುಗ್ರೀವನತ್ತ ಹೋಗೋಣ ನಡೆ ಲಕ್ಷ್ಮಣ. ಈಗ ನಾವೇನು ಮಾಡಿದೆವೋ ಸುಗ್ರೀವ ಹಿಡ್ಕೊಂಡು ಬಂದೇನೋ, ಶಬರಿ ದರ್ಶನ ಆಯಿತು, ಶಬರಿ ನಮ್ಗೆ ಮಾರ್ಗದರ್ಶನ ಮಾಡಿಳು. ಇನ್ನು ನಾವೇನು ಮಾಡೋಣ ಅಂದ್ರೆ ಆ ಸುಗ್ರೀವನಿಗೆ ಭೇಟಿ ಆಗೋಣ, ಆ ಋಷ್ಯಮುಖ ಪರ್ವತಕ್ಕೆ ಹೋಗಿ ಆಮೇಲೆ ಋಷ್ಯಮುಖ ಪರ್ವತದ ಶಿಖರ ಕಡೆ ಹೋಗಿ ಅವರನ್ನು ಭೇಟಿ ಆಗೋಣ ನಡೆ ಅಂತ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಇನ್ನು ಮುಂದೆ ಅವರು ಸುಗ್ರೀವನ್ನು ಹೇಗೆ ಭೇಟಿ ಆಗ್ತಾರೆ, ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.